ಆಕ್ಚುಲಿ ಹೆಂಗಿರತ್ತೆ ಅಂದ್ರೆ ದುಬೈಯಲ್ಲಿ ಸ್ಮಾಲ್ ನಿಮ್ಗೆ ಹೆಂಗಿತ್ತು ಅಂತ ಗಾರ್ಡನ್ ಅಥವಾ ಸುತ್ತಮುತ್ತ ನೋವಾಕ್ಸ್ ಅನ್ನೋ ಒಂದು ಥಿಯೇಟರ್ ಇದೆ. ಈ ತರ ಕೆಲವಾರು ಥಿಯೇಟರ್. ಲೆಟ್ಸ್ ಗೋ ಟು ಸೂಪ್ರಮ್ ಸೋ ನಾವು 2 ದಿರಂ. ಅಯ್ಯೋ ಯಾವ ಫ್ಲೋರು ಯಾವ್ದು 11 ಗಂಟೆ ಶಾರ್ಪ್ ಬಂದ್ವಿ. ತಗೋ ಅಷ್ಟೇನೆ. ಹೆಂಗಿದೆ ಸೊ ನಮ್ ಬೆಂಗಳೂರು ಹೆಂಗಿದೆ ಹಂಗೇನೆ. ಸೊ ಏಟು ಒಂದು 15 ರು. ಹಾಯ್ ಏನ್ ಇಷ್ಟ ಆಯ್ತು ಫಿಲಮ್ ಅಲ್ಲೇ? ಫೈನಲಿ ಫಿಲಮ್ ಮುಗಿಸ್ಕೊಂಡು ಹೊರಟಿದೀವಿ. 2 ಭುಜಂಗ ಕರೆಕ್ಟ್. ಬಟ್ ನನಗೆ ಅಜಾ ಅಂತ ಅವನ ಜೊತೆ ಓಡಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಆಚೆ ಬರ್ಲಿಕ್ಕೆ ಇಷ್ಟಿದೆ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವೀಕ್. ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಈಗ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತಿನ ವಿಲಾಗ್ ಏನಪ್ಪಾ ಅಂದ್ರೆ ಕನ್ನಡ ಫಿಲಂ ನೋಡಕ್ ಹೋಗೋಣ ದುಬೈಯಲ್ಲಿ. ಆಲ್ಮೋಸ್ಟ್ ಎಲ್ಲ ಯಾವ್ಯಾವ ಕನ್ನಡ ಫಿಲಂ ರಿಲೀಸ್ ಆಗುತ್ತೋ ಅದನ್ನೆಲ್ಲ ನೋಡ್ತೀವಿ ನಾವಿಲ್ಲಿ. ಸೊ ಇವತ್ತು ಹೋಗ್ತಿರೋದೊಂದು ಸ್ಪೆಷಲ್ ಮೂವಿ ಸೂಫ್ರಮ್ಸ್. ಇದು ಆಗಸ್ಟ್ 1 ರಿಲೀಸ್ ಆಗಿದೆ. ಐ ಥಿಂಕ್ ಇಂಡಿಯಾದಲ್ಲೆಲ್ಲ ಜುಲೈ ಎಂಡ್ ಅಲ್ಲೇ ರಿಲೀಸ್ ಆಯ್ತಲ್ಲ, ಜುಲೈ 25. ಬಟ್ ಇಲ್ಲಿ 1 ವಾರ ಡಿಲೇ. ಸೊ ನಿನ್ನೆ ಫ್ರೈಡೆ ರಿಲೀಸ್ ಆಗಿದೆ ಆಗಸ್ಟ್ 1. ಸೊ ನಾನು ರಿಲೀಸ್ ಆಗೋದನ್ನೇ ಕಾದಿದ್ದು ಇವತ್ತು ಬೆಳಗ್ಗೆ ಶೋಗೆ ಬುಕ್ ಮಾಡಿದೀನಿ. ಸೊ ಈಗ ಹೋಗ್ಬೇಕು. ಸೊ ಇಲ್ಲಿ ದುಬೈಲಿ ಥಿಯೇಟರ್ ಹೆಂಗಿರತ್ತೆ, ಕನ್ನಡ ಫಿಲಂ ರಿವ್ಯೂ ಅಂತ ಹೇಳಲ್ಲ ನಾನು, ಬಟ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಫಿಲಂ ಹೆಂಗಿದೆ ಅದನ್ನೆಲ್ಲ ತೋರಿಸ್ತೀನಿ. ಇಲ್ಲಿ ಆಕ್ಚುಲಿ ಹೆಂಗಿರತ್ತೆ ಅಂದ್ರೆ ದುಬೈಯಲ್ಲಿ ಸ್ಮಾಲ್ ರೂಮ್ ಇರುತ್ತೆ. ಅಂದ್ರೆ 15-20 ಜನದ್ದು ಸಿಗತ್ತೆ ನಿಮ್ಗೆ ಹೋಮ್ ಥಿಯೇಟರ್ ತರ. ಬಟ್ ಇವತ್ ಬುಕ್ ಮಾಡಿರೋದು ನಾವು ಒಂದು ಸ್ಟ್ಯಾಂಡರ್ಡ್ ಅನ್ನೋ ಒಂದು ಹಾಲ್. ಅಂದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಟ್ ಇಂಡಿಯಾ ಅಷ್ಟು ದೊಡ್ಡದಾಗಿರಲ್ಲ ಇಲ್ಲೆಲ್ಲ ನಾನು. ಸೊ ತೋರಿಸ್ತೀನಿ ನಿಮ್ಗೆ ಹೆಂಗಿತ್ತು ಅಂತ, ಅಂಡ್ ಫಿಲಂ ಬಗ್ಗೆನೂ ಮಾತಾಡೋಣ. ಸೊ ಎಗೇನ್ ಭುಜಮನ್ಗೆ ಹೋಗ್ಬೇಕು. ಸೊ ಥಿಯೇಟರ್ಸ್ ಡಿಸ್ಕವರಿ ಗಾರ್ಡನ್ ಅಥವಾ ಸುತ್ತಮುತ್ತ ನೋವಾಕ್ಸ್ ಅನ್ನೋ ಒಂದು ಥಿಯೇಟರ್ ಇದೆ. ಕನ್ನಡ ಫಿಲಂಗಳು ಯೂಶಲಿ ಆ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಲ್ಲ. ಇಲ್ಲಿ ಓಕ್ಸ್ ಅನ್ನೋ ಒಂದು ಸಿನಿಮಾದಲ್ಲಿ ರಿಲೀಸ್ ಆಗತ್ತೆ. ಎಸ್ಪೆಷಲಿ ಬುರ್ಜಮನ್ನು, ಡೇರಾ, ಶಾರ್ಜಾ, ಅದ್ ಬಿಟ್ರೆ ಇದಕ್ಕೆ ಈ ಕಡೆ ಅಬುದಾಬಿಲ್ 1-2 ಥಿಯೇಟರ್ ಇದೆ. ಈ ತರ ಕೆಲವಾರು ಥಿಯೇಟರ್ ಗಳಲ್ಲಿ ಮಾತ್ರ ಕನ್ನಡ ಫಿಲಂಗಳು ರಿಲೀಸ್ ಆಗತ್ತೆ. ಸೊ ಮುಂಚೆನೂ ನೋಡಿದೀವಿ ನಾವು. ಐ ಥಿಂಕ್ ಯು ಐ ಲಾಸ್ಟ್ ನೋಡಿದ್ ನಾವು ಕನ್ನಡ ಫಿಲಮ್. ಕಾಂತಾರ ನೋಡಿದೀವಿ, KGF ನೋಡಿದೀವಿ. ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ಸಿ ಸೂಫ್ರಮ್. ಸೊ ಆಯ್ತು, ರೆಡಿ ಆಗಿದ್ದೀನಿ. ಜಸ್ಟ್ ಒಂದು ಬ್ರೇಸ್ಲೆಟ್ ಹಾಕೊಂಡ್ಬಿಟ್ಟು ಹೊರಡೋಣ ಟು ವಾಚ್ ಸೂಫ್ರಮ್ಸ್. ಸೊ 32 ಕಿಲೋಮೀಟರ್ ಇದೆ, ಹೋಗೋದಕ್ಕೆ 32 ನಿಮಿಷ ಬೇಕು. ಇಲ್ಲಿ ಸ್ಪೀಡಾಗಿ ಹೋಗ್ಬೋದು ಆರಾಮಾಗಿ. ಸೊ 32 ನಿಮಿಷ 32 ಕಿಲೋಮೀಟರ್. ಲೆಟ್ಸ್ ಗೋ ಟು ಸೂಫ್ರಮ್ ಸೋ ನಾವು. ಗ್ಯಾಸ್ ಸ್ಟೇಷನ್ ಬಂದ್ವಿ. ದುಬೈ ಅಂದಿದ ತಕ್ಷಣ ಪೆಟ್ರೋಲ್ ಕಮ್ಮಿನಾ ಅಂತ ಎಲ್ಲರೂ ಕೇಳ್ತಿರಲ್ಲ, ಇಲ್ಲಿದೆ ನೋಡಿ ಆನ್ಸರು. ಇಲ್ಲಿ ಬಂದ್ಬಿಟ್ಟು 2.5 2 ರೂಪಾಯಿ ಲೀಟರ್ಗೆ ಪೆಟ್ರೋಲ್ ಇವತ್ತಿನ ರೇಟ್ ಅಲ್ಲಿ. 2 ರೂಪಾಯಿ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 50 ರೂಪಾಯಿ ಅಂತ ಅನ್ಕೊಳ್ಳಿ ಪರ್ ಲೀಟರ್ ಪೆಟ್ರೋಲು. ಕಮ್ಮಿನಾ ಜಾಸ್ತಿನಾ ನೀವೇ ಹೇಳಿ. ಸೊ ನಾವ್ ಇವಾಗ ಬರ್ತಿದೀವಿ ಬುರ್ಜಮನ್ ಮಾಲ್, ಓಲ್ಡ್ ಮಾಲ್. ಸೊ ಫೈನಲಿ ಬಂದಾಯ್ತು. 11 ಗಂಟೆ ಇನ್ನು 10 ನಿಮಿಷ ಇದೆ. ಬೇಗ ಓಡೋಗ್ಬೇಕು. ಬನ್ನಿ ಫುಡ್ ಬೇರೆ ಕಲೆಕ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ. ಯಾವ ಫ್ಲೋರು ಯಾವ್ದು? 11 ಗಂಟೆ ಶಾರ್ಪ್ ಬಂದ್ವಿ. ಸೊ ದಿಸ್ ಇಸ್ ಓಕ್ಸ್. ಪಾರ್ಕಿಂಗ್ ಆದಷ್ಟು ಥಿಯೇಟರ್ ಕಡೆ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ನಡ್ಕೊಂಬರಕ್ ತುಂಬಾ ಹೊತ್ತಾಗುತ್ತೆ. ನಾವು ಥಿಯೇಟರ್ ಕಡೆನೆ ಪಾರ್ಕ್ ಮಾಡಿ ಬಂದಿದೀವಿ. ಲೆಟ್ಸ್ ಗೋ ಟು ಫಿಲಂ ನಾವು. ಪಾಪ್ಕಾರ್ನ್ ಇಲ್ದೆ ಸುನಿಲ್ ಫಿಲಂ ನೋಡಲ್ಲ, ಹಂಗಾಗಿ ಟಿಕೆಟ್ ತಗೊಂಡಿದ್ರಿಂದ ಅದಕ್ಕೆ ಮುಂಚೆನೆ ನಾವು ಪೆಪ್ಸಿ, ಪಾಪ್ಕಾರ್ನು ಅಂತ ಸ್ವಲ್ಪ ಸ್ನಾಕ್ಸ್ ತಗೊಂಡು ಒಳಗ್ ಬಂದ್ವಿ. ಫೈನಲಿ ಬಂದು ಸೆಟ್ಲ್ ಆಗಿದೀವಿ. ಈ ಕಡೆಯಿಂದ ಬರಲ್ಲ. ಸೊ ಈ ಥಿಯೇಟರ್ ನಾನು ಆಗ್ಲೇ ಹೇಳ್ದಂಗೆ ಸ್ಟ್ಯಾಂಡರ್ಡ್. ಸೊ ನಮ್ ಬೆಂಗಳೂರಲ್ಲಿ ಹೆಂಗಿದೆಯೋ ಹಂಗೆ ಇದೆ. ಕೆಲವು ಪುಟ್ಟ ಹೋಮ್ ಥಿಯೇಟರ್ ಇರುತ್ತೆ. ಇವತ್ತು ಕನ್ನಡ ಫಿಲಮ್ ದೊಡ್ಡ ಇದ್ರಲ್ಲಿ ನೋಡ್ಬೇಕು ಅಂತ ನಾವು ಸ್ಟ್ಯಾಂಡರ್ಡ್ ಬುಕ್ ಮಾಡಿದೀನಿ. ಸೊ ತೋರಿಸ್ತೀನಿ ನೋಡಿ ಹೆಂಗಿದೆ. ಸೊ ನಮ್ ಬೆಂಗಳೂರು ಹೆಂಗಿದೆ ಹಂಗೇನೆ, ಅಷ್ಟು ದೊಡ್ಡದಲ್ಲ. ಸೊ ಏಟು ಒಂದು 10 ರೋ ಇದೆಯಲ್ಲಿ 15 ರೋ ಇದೆ. ಬಟ್ ಇನ್ನೊಂದು ಪ್ರೀಮಿಯಂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಟರ್. ಸೊ ಬೆಳಗ್ಗೆ ಏನು ತಿಂದಿಲ್ಲ. ಫ್ರೆಂಚ್ ಫ್ರೈಸು ಪಾಪ್ಕಾರ್ನ್ ತಗೊಂಡು ಸೆಟ್ಲ್ ಆಗ್ತೀನಿ. ಬ್ರೇಕ್ ಟೈಮಲ್ಲಿ ಹೇಳ್ತೀನಿ ಹೆಂಗಿತ್ತು ಫಸ್ಟ್ ಹಾಫ್ ಅಂತ ಅಲ್ಲಿವರೆಗೂ. ಸೊ ಇಂಟರ್ವಲ್ ಹೆಂಗ್ ಬಂತು ಅಂತಾನೆ ಗೊತ್ತಿಲ್ಲ. ಹೆಂಗ್ ಅನ್ನಿಸ್ತು ಫಿಲಮ್ ನಿಮ್ಗೆ?
ಏನ್ ಇಷ್ಟ ಆಯ್ತು ಫಿಲಮ್ ಅಲ್ಲಿ? ಕಾಮಿಡಿ ಜನರ್ಸ್ಗಳು ಮಧ್ಯದಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಗಳು ಹಾಕೊಂಡಿದ್ದೇನೆ. ಒಂದು ಸಣ್ಣ ಎಲೆ ಇಟ್ಕೊಂಡು ಶುರು ಮಾಡಿದ್ದಾರೆ, ಕಾಮಿಡಿ ಇದೆ ಫುಲ್ ಫಿಲಮ್, ಸೊ ಎಂಜಾಯಿಂಗ್ ಇಟ್. ಸೊ ನೆಕ್ಸ್ಟ್ ಹಾಫ್ ನೋಡೋಣ ಹೆಂಗಿತ್ತು ಅಂತ. ಕನ್ನಡ ಫಿಲಂ ಥಿಯೇಟರ್ ನೋಡಿ ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆ, ಅಲ್ಲೊಂದು ಇಲ್ಲೊಂದು ಖಾಲಿ. ಇದು ಖುಷಿಯಾದ ವಿಷಯನೇ ಅಲ್ವಾ? ಹೆಂಗಿದೆ ನೋಡಿ. ಸೊ ಫೈನಲಿ ಫಿಲಂ ಮುಗಿಸ್ಕೊಂಡು ಹೊರಟಿದೀವಿ, 2 ಗಂಟೆ ಟೈಮು. ಫಿಲಂ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ ಅನ್ನೋದಕ್ಕಿಂತ ಕಾಮಿಡಿ ಥ್ರೆಟ್, ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು 3 ಅವರ್ ಎಲ್ಲೂ ಬೋರ್ ಆಗದೆ ಇರೋಂಗೆ ತೆಗೆದಿದ್ದಾರೆ ಫಿಲಂನ. ವಾಸ್ ವಾಚಿಂಗ್, ಒನ್ ಟೈಮ್ ವಾಚಬಲ್. ನೋಡ್ಬೋದು, ಚೆನ್ನಾಗಿದೆ. ಜಸ್ಟ್ ವಿತ್ ಆಲ್ ದೀಸ್ ನ್ಯೂ ಫಿಲಂ ಅಂದ್ರೆ ಕಂಪ್ಲೀಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದಾರೆ ಅನ್ಸುತ್ತಲ್ಲ ಎಲ್ಲಾರು. ಅಂಡ್ ಕಾಂತಾರ ಸೇಮ್ ಶೆಟ್ಟಿ ಗ್ಯಾಂಗ್. ಅಂಡ್ ರವಿ ಅಣ್ಣನ್ ಕ್ಯಾರೆಕ್ಟರ್ ಕಾಂತಾರದಲ್ಲಿ ಭುಜಂಗ ಅಲ್ಲ ಅವರು, ಪ್ರಾಥಮಿಕ ಶಾಲೆ ಭುಜಂಗ ಕರೆಕ್ಟ್. ಬಟ್ ನನಗೆ ಕಾಂತಾರದಲ್ಲಿ ನೆನ್ಪಿದೆ. ಕಾಂತಾರ ಕ್ಯಾರೆಕ್ಟರ್ಗೂ ಇದಕ್ಕೂ ಅಜರಾಜ ಅಂತ. ಅವನ್ ಜೊತೆ ಓಡಾಡ್ತಿರ್ತಾನಲ್ಲ, ಹೌದು, ಗನ್ನಿಟ್ಕೊಂಡು. ಅಲ್ಲ, ಕಾಂತಾರದಲ್ಲಿ ಅವನೇ ಮಾಡಿರೋದು ಇವ್ರ ಜೊತೆಗೇನೆ. ಸೊ ನೀವ್ ಕಮೆಂಟ್ ಮಾಡಿ, ಕಾಂತಾರದಲ್ಲಿ ಮಾಡಿರೋ ಅವ್ರ ಕ್ಯಾರೆಕ್ಟರ್ ಹೆಸರು ಮರ್ತೋಗಿದೆ, ಬಟ್ ನನಗೆ ನೆನಪಿರೋದು ಕಾಂತಾರದಲ್ಲಿ. ಸೊ ರವೀಣ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕನ್ನಡ ಫಿಲಂ ಎಲ್ಲಾರು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಅಂತೀನಿ. ನಮ್ ಟ್ರಾಫಿಕ್ ತೋರಿಸ್ತೀನಿ ನೋಡಿ, ಇವಾಗ ಮನೆಗೆ ಹೊರಡ್ಬೇಕು. ಸೊ ಟ್ರಾಫಿಕ್ ಫಿಲಂ ಥಿಯೇಟರ್ ಇಂದ ಆಚೆ ಬರ್ಲಿಕ್ಕೆ ಇಷ್ಟಿದೆ. ಸೊ ಮುಗಿಸಿ ಈಗ ಮನೆಗೆ ಹೋಗೋಣ. ಈ ವಿಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.